ಅಬ್ಬಾ 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 ಮುದ್ಕಿ ಏನು ಸ್ಟೆಪ್ಪು. ಈ ವಯಸ್ಸಲ್ಲಿ ನಾನು ಬ್ರಾ ಹಾಕಿದ್ದೀನಿ ಅಂತನ್ಬಿಟ್ಟು ಹೊಟ್ಟೆ ತೋರಿಸ್ಕೊಂಡು ಸ್ಟೆಪ್ ಹಾಕ್ತಾಳೆ. ಅಯ್ಯೋ ನಿನ್ನ ಮಕ ಮುಚ್ಚ, ನಿನ್ಗೇನೆ ಬಂದೈತೆ ಹೋಗೋ ವಯಸ್ಸಲ್ಲಿ ದರಿದ್ರದ ಮುಂಡೆ. ನ್ಯಾಯವಾಗಿ ಮೈ ತುಂಬ ಬಟ್ಟೆ ಹಾಕು. ಫ್ರೆಂಡ್ಸ್ ಸಿಟಿ ಪಬ್ಲಿಸಿಟಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಡೈಲಿ ತಿಂತೀನಿ ಫಿಶು. ಕರ್ನಾಟಕ ಒಬ್ಬರೇ ನಮ್ಮ ಬಾಸು ರಾಕಿಂಗ್ ಸ್ಟಾರ್ ಯಶು. ಫ್ರೆಂಡ್ಸ್, ಕಮೆಂಟ್ ಬಾಕ್ಸ್ ನಿಮ್ದೆ, ಏನ್ ಬೇಕಾದ್ರೂ ಕೇಳಿ. ಅದಕ್ಕೆ ನಾನು ಎಸ್ ಇಲ್ಲ ನೋ ಅಂತ ಆನ್ಸರ್ ಕೊಡ್ತೀನಿ. ಕೇಳಿ ನೋಡ ಏನೆಲ್ಲ ಕೇಳ್ತೀರಾ ಅಂತ. ಡುಮ್ಮಿ 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 ಆನಿಮರಿ ಡುಮ್ಮಿ 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 ಅನತಾರ ಡುಮ್ಮಿ ಡುಮ್ಮಿ ಅನಲಕ್ಕ ಹಾಕ್ತಿರೇನ ಕೂಳ. ಡುಮ್ಮಿ ಡುಮ್ಮಿ ಅನಲಕ್ಕ ಹಾಕ್ತೀನಿ ಮನಿ ಕೂಳ. ನಾ ಮನೆ ಕೂಳ ನಿಮ್ದೇನ ಬೋಸ್ರಿ ಮಕ್ಳ. ಒಂದ್ಸಲ ಇದು ಕೇಳಿ. ಒಂದ್ಸಲ ಕಳ್ಕೊಂಡ್ರೆ ನನ್ನ ಹತ್ರ ಮರ್ಯಾದೆ, ನಮ್ಮು ನೀನ್ ಯಾರೇ ಆಗಿ ರೋತಿಕಾ ಬಗ್ಸಿ ಹೊಡಿಯೋದೆ. ಏನು ಹೇಳ್ದೆ? ರೋತಿಕಾ ಬಗ್ಸಿ ಹೊಡಿಯೋದೆ. ಈ ಮೇಡಮ್ ಅವರು ಅದೇನ್ ಕಂಟೆಂಟ್ ಅಂತ ಮಾಡ್ತಾರ ಒಂದು ಅರ್ಥ ಆಗೋದಿಲ್ಲ. ಬಗ್ಸಿ ಹೊಡಿತಾರಂತೆ. ಅಲ್ಲೋಡು ಅದೆಂತ ಮಾತು ಮಾತಾಡ್ತೀರ. ಅದ್ ಹೆಂಗಮ್ಮ ಬಗ್ಸಿ ಹೊಡಿತೀಯ ನೀನು? ಏನಿದೆ ಅಮ್ಮ ನಿನಗೆ ಹೊಡಿಯಕ್ಕೆ? ಏನ್ ಮಾತಂತ ಮಾತಾಡ್ತೀಯ ತಾಯಿ ನೀನು? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲ, ಹಾದಿಗೆ ಹೋಗೋತಿಗೆ ಬರೋತಿಗೆ ಮಂದಿ ಹೆಣ್ಮಕ್ಳನ್ನ ಕಣಕಿಸೋದು ನೋಡ್ತೀರಿ. ನಿಮ್ಮ ಮನ್ಯಾಗ ಯಾಕೆ ಹೆಣ್ಮಕ್ಳು ಇರಂಗಿಲ್ಲನ? ಅಲ್ಲೇ ನಿಮ್ಮ ಮಕ್ಳ ನಿಮ್ಮ ಮರಿ ಇದ್ರ ನೋಡ್ತು ಬರ್ಲಿ ಅವ್ರನ್ನ ಕಣಕಿಸೋದು. ಮಂದಿ ಮಕ್ಕಳನ್ನ ಹೆಂಗ್ ಕಣಕಿಸೋದು ದೃಷ್ಟಿಲಿ ನೋಡ್ತೀರಿ, ಹಂಗ ನಿಮ್ಮ ಮಕ್ಕಳನ್ನ ಜರ ನೋಡ್ತು ಬರ್ಲ. ಈ ವಿಡಿಯೋದಲ್ಲಿ ಎಲ್ಲ ನಮ್ಮ ಫಾಲೋವರ್ಸ್ ಯಾವ ಥರ ಹೇಳ್ತಾರೆ ಆ ಥರ ನೋಡಿ ಫ್ರೆಂಡ್ಸ್. ಎಲ್ಲ ನಾನು ನಿಮ್ಮ ಮೇಲೆ ಬಿಟ್ಟಿನಿ. ಒಂದು ತಿಂಗಳು ಮುಂಚೆ RCB ಕಪ್ ಗೆದ್ದರೆ ನನಗೆ ಇನ್ನೊಂದು ಲಗ್ನ ಮಾಡ್ತೀನಿ ನನ್ನ ಹೆಂಡತಿ ಚಾಲೆಂಜ್ ಕೊಟ್ಟಿಳು. ನಿಮ್ಗರ ಎಲ್ಲ ಗೊತ್ತದ. ಈಗ ಇನ್ನೊಂದು ಲಗ್ನ ಮಾಡಂತ ಹೇಳಿದ್ರೆ ನಿನಗೆ ಬಿಟ್ಟು ಇರ್ಲಕ್ಕಾಗಲ್ಲ. ಊರಂದು ಜನ ಏನಂತಾರ. ಆಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಚಾಲೆಂಜ್ ಕೊಟ್ಟು ಅನ್ಕೊಂತ ಅಳ್ಕೊಂತ ಕೂತ್ಕೊಂತಾಳ. ಮೊದಲೇ ತೆಳ್ಳೋಗಳ ಊಟನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಲ್ಲ ನಾನು ನಿಮ್ಮ ಮೇಲೆ ಬಿಟ್ಟಿನಿ. ಇನ್ನೊಂದು ಮದುವೆ ಆಗ್ಬೇಕಾ ಬೇಡ ಅಂತ ಕಮಿಟ್ ಮಾಡಿ ಹೇಳ್ರಿ. ಕೀರ್ತಿ, ನನ್ನ ನೀನು ಇಷ್ಟಪಟ್ಟಿದ್ದಿ, ಅವತ್ತು ನನ್ನ ಮದುವೆ ಆಗನಂತ ನಾನು ನಿನ್ನ ಬ್ಯಾಡ ಅಂದ್ ಇವಾಗ ಆಗೋದು ಆಮ್ಯಾಕ ಆಗನಂತ ಹೇಳಿದ್ದೆ. ಕಿಪ್ಪಿ ಕೀರ್ತಿ, ನೀನ್ ನನಗೆ ಸಲಾಗ ನಾನು ಒಂಟಿ ಸಲಾಗ ಬಂದೆ 4 ಮಂದಿನ ಕೇಳಿ ಬಂದೆ. ನೀನು ಒಪ್ಪಿಗೆ ಎಲ್ಲಾರು ಇವತ್ತಿಗಾರ ತೂ ಹಂಚೆ ಬಂದಿಲ್ಲ. ನಾನು ಕಿಪ್ಪಿ ಕೀರ್ತಿ, ನಾನಿಲ್ಲ ಅಂದ್ರ ಏನ್ ಹಾಕಿನ ನನಗೆ ಗೊತ್ತಿಲ್ಲ. ಸಿರಕ್ ಹೋಯ್ಕಿಂತೀನಿ ನೋಡಿ. ನೀನ್ ಇಲ್ಲ ಅಂದ್ರೆ ನನಗೆ ಮೆಸೇಜ್ ಹಾಕು. ಎಷ್ಟಿದ್ರ ರಾತ್ರಿನ ಹಾಕು, ಬೆಳಗ್ಗೆನ ಹಾಕು, ಮೆಸೇಜ್ ಹಾಕು. ಕುಂತು ತಿನ್ನಷ್ಟು ಕೂಡ ಹಾಕಿ ನಿನ್ನ ಬಟ್ಟಿ ಕೇಳಿದಲ್ಲ. ನೀನ್ ಏನು ಕೇಳಿದ್ದೀನಿ ನಾನು ಎಲ್ಲರೂ ಕೊಡಿಸ್ತೀನಿ. ಇವತ್ತಿಗಿಲ್ಲ ಇಲ್ಲ ನಂಗೆಲ್ಲ ಯಾರನ್ನ ಕೇಳಿ ಹುಡ್ರು ಬಂದು ನೀ ಕಿಪ್ಪಿ ಕೀರ್ತಿ, ನೀನು ಬಂದು ನನ್ನ ಸಲಾಗ ನೋಡು ಒಂಟಿ ಸಲಾಗ ಐ ಲವ್ ಇವತ್ತಿಗಾರ ತೂ ಹಂಚಿಲ್ಲ ಎಲ್ಲಾರು. ಒಂದ್ ಹುಡುಗಿ ಎದೆ ನೋಡಿದ್ರೆ ಹಾಲು ಕುಡ್ಸೋ ತಾಯಿ ನೆನಪಾಗ್ಬೇಕ ಹೊರತು ಮಲ್ಕೊಳ್ಳೋ ಮಂಚ ಅಲ್ಲ. ಏನಂತೀರಾ ಸ್ನೇಹಿತರೆ? ಏನಂತೀರಾ? ಇಂತ ಮಹಾನ್ ವಿದ್ವಾಂಸರು ಇಂತ ಹಿತನುಡಿಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ನಾವು ಮರುಪ್ರಶ್ನೆ ಮಾಡಕ್ಕಾಗುತ್ತಾ? ಅದ್ರ ಬಗ್ಗೆ ಅನುಮಾನ ಪಡಕ್ಕಾಗುತ್ತಾ? ಎಲ್ಲಾದ್ರೂ ಉಂಟೆ? ಇವರೆಲ್ಲ ಎಂತ ಮಹಾನ್ ಪಂಡಿತರು, ಎಂತ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರುವಂತರು. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಡಫ್ ಸ್ಮ್ಯಾಶ್ ಪಬ್ಲಿಕ್ ಸ್ಕೂಲ್ ಮುಗಿಸ್ಕೊಂಡು, ಫಸ್ಟ್ PU ಸೆಕೆಂಡ್ PUC ಮ್ಯೂಸಿಕಲ್ ಪ್ರೀ ಯೂನಿವರ್ಸಿಟಿ ಮುಗಿಸ್ಕೊಂಡು, ಇನ್ನ ಡಿಗ್ರಿನ ಟಿಕ್ಟಾಕ್ ಯೂನಿವರ್ಸಿಟಿಲಿ ಗ್ರಾಜುಯೇಟ್ಸ್ ಆಗಿ ಬಂದಿರುವಂತಹ ಮಹಾನ್ ಪಂಡಿತರು. ಏನಂತೀರಾ ಸ್ನೇಹಿತರೆ? ಆದ್ರೆ ಈ ವಿಡಿಯೋ ಸಾರಾಂಶ ಏನಂತ ಗೊತ್ತಾಗ್ಲಿಲ್ಲ. ಇನ್ಮೇಲೆ ನಾವು ಹುಡುಗರು ನಿಮ್ಮ ಎದೆ ನೋಡ್ಬೇಕಾ ನೋಡ್ಬಾರ್ದ್ವಾ? ನೋಡ್ಬೇಕು. ಅದನ್ನ ನೋಡಿದ ತಕ್ಷಣ ನಮ್ಮ ತಾಯಿನ ನೆನ್ಪು ಮಾಡ್ಕೋಬೇಕು. ಹಾಲು ಕುಡ್ಸ ತಾಯಿ ನೆನ್ಪು ಮಾಡ್ಕೋಬೇಕಲ್ವಾ? ಆಯ್ತಮ್ಮ, ಆಯ್ತು. ಒಂದೇ ಒಂದ್ ಡೌಟು, ಎದೆ ನೋಡಿದ ತಕ್ಷಣ ಹಾಲು ಕುಡ್ಸ ತಾಯಿ ನೆನ್ಪು ಮಾಡ್ಕೊ ಅಂತ ಅಂದೆ. ಹಂಡಲಾಡ್ಸವ್ರನ್ನ ಏನ್ ನನ್ ಬುದ್ಧಿಗೆ ಇಷ್ಟು ಹಂಡಲಾಡ್ಸವ್ರ ನೋಡಿದ್ರೆ ಹಣ್ಣು ತೊಳೆದಿರೋ ಅಜ್ಜಿ ನೆನ್ಪು ಮಾಡ್ಕೋಬೇಕು. ಗಾಟ್ ಇಟ್. ಈ ತರ ಎದೆಗಳನ್ನ ಅಲ್ಲಾಡ್ಸ್ಕೊಂಡು ಎದೆಗಳು ತೋರಿಸ್ಕೊಂಡು ಬೇಜಾನ್ ಜನ ಸಿಲ್ವರ್ ಪ್ಲೇ ಬಟನ್ ಗೋಲ್ಡ್ ಪ್ಲೇ ಬಟನ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಅದೇ ದೊಡ್ಡ ಕಲೆ ಅಂತ. ಏನಂತೀರಾ ಸ್ನೇಹಿತರೆ? ಅಮ್ಮ ಫಿಲಾಸಫಿಕಲ್ ಪ್ರಿಯಾಂಕಾ, ನಮ್ಮ ಮನೇಲಿ ನಮ್ಮ ಮಮ್ಮಿ ಯಾರು ಎದೆ ತೋರಿಸ್ಕೊಂಡು ಓಡಾಡಲ್ಲ. ಆಮೇಲೆ ಬೇರೆಯವ್ರು ಎದೆ ನೋಡು ಅಂತಾನು ಹೇಳ್ಕೊಟ್ಟಿಲ್ಲ ಅಮ್ಮ. ಎದೆ ನೋಡಿದ ತಕ್ಷಣ ನಮ್ಮ ತಾಯಿದಿರನ್ನ ನೆನ್ಪು ಮಾಡ್ಕೊಳಕ್ಕೆ. ನಿಮ್ಮ ಮನೇಲಿ ಯಾರಾದ್ರೂ ಎದೆ ತೋರಿಸ್ಕೊಂಡು ಓಡಾಡ್ತಿದ್ರೆ ಈ ದುಪ್ಪಟ್ಟನ ಕೊಟ್ಬಿಟ್ಟು ಫಸ್ಟ್ ಎದೆ ಮುಚ್ಕೊಳಕ್ ಕೇಳು. ಏನ್ ಕೀಳಕ್ ಕ್ಯಾಮೆ ಇಲ್ಲ ನೋಡಿ ಗಂಡು ಮಕ್ಳಿಗೆ. ತಿಂಗಳು ಕೊನೆ ಆದ್ರೆ ಮನೆ ಬಾಡಿಗೆ ಕಟ್ಟೋದು, EMI ಕಟ್ಟೋದು, ಕರೆಂಟ್ ಬಿಲ್, ವಾಟರ್ ಬಿಲ್ ಕಟ್ಟೋದೆಲ್ಲ ನಿಮ್ಮ ಎದೆಗಳೇ. ಅದಕ್ಕೆ ಎದೆ ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತಾರೆ. ಹಂಗಂದ್ರೆ ಏನು? ಈ ವಿಡಿಯೋ ಟ್ರೋಲ್ ಮಾಡ್ತಾರ ನಂಗೆ ಅಪೋಸಿಟ್ ಆಗಿ ಆ ಬಾಡ್ಫೋನ್ ಅವ್ರಿಗೆ ಡೈಲಾಗ್ ಅರ್ಥ ಆಯ್ತಾ? ಎಲ್ಲೋ 7 ಮಿನಿಟ್ ಬಿಟ್ಟಿದ್ದಾನೆ ಕಂಟ್ರೋಸ್ ಬಿಡ್ಲಿ ಹಳೆ ಬಾಡ್ಕೊ. ಪೂಜೆ ಮಾಡಿದ್ರೆ ದುಡ್ಡು ಬರಲ್ಲ, ದುಡಿಬೇಕು, ಪೂಜೆ ಮಾಡ್ಬೇಕು. ಎಬ್ಬುಲಿ ನಾನು, ಎಬ್ಬುಲಿ ನಾನು.
ಇವರಿಬ್ರು ಅಮ್ಮ ಮಗಳು ಕರ್ನಾಟಕದಾಗ ಎಷ್ಟು ಫೇಮಸ್ ಆಗಿದ್ದಾರೆ. ಅಲ್ಲಿ ಹಾಕಿರೋ ಕಮೆಂಟು ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಮ್ಮಗಿಂತೂ ಮಗಳೇನು ಕಮ್ಮಿ ಇಲ್ಲ, ಮಗಳಿಗಿಂತೂ ಅಮ್ಮ ಏನು ಕಮ್ಮಿ ಇಲ್ಲ. ಇವರಿಬ್ಬರ ಕಮೆಂಟ್ಗಳು ನೋಡಿದ್ರೆ ಇವ್ರಿಗೆ ನಾಚಿಕೆ ಆಗಲ್ಲ ಬಿಡ್ರಿ, ಅಷ್ಟು ಚೆನ್ನಾಗಿ. ಈ ಕಿಪ್ಪಿ ಕೀರ್ತಿಯವರ ಲವ್ ಮ್ಯಾಟರ್ ಅಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಬ್ರು ಲೇಡಿ ಅಡ್ವೊಕೇಟ್ ಬಂದಿದ್ದಾರೆ, ನ್ಯಾಯ ಕೊಡಿಸ್ತೀವಿ ಅಂತೇಳಿ ಯಾವುದೋ ಒಂದು ಚಾನಲ್ ಬಂದಿದ್ದಾರೆ. ಸೊ ಅವ್ರನ್ನ ನೋಡ್ಕೊಂಬರ ಬನ್ನಿ ಯಾರಂತ. ಎಲ್ರಿಗೂ ನಮಸ್ತೆ. ನಾವು ವಿಜಯ ವಿಶ್ವವಾಣಿ ಚಾನಲ್ ಇದ್ದೀವಿ. ಒಂದು ವಿಷಯದ ಬಗ್ಗೆ ಡೀಪ್ ಅಂತ ನೀನು ಇದು ಯಾವ ರೇಂಜ್ ಹೋಗ್ತಾ ಇದೆ ಅಂತಂದ್ರೆ ಅದೆಲ್ಲ ಬಿಟ್ಟಾಕೋ, ಅವ್ರದೆಲ್ಲ ಲವ್ ಸ್ಟೋರಿ. ನೀನ್ ಇದೇಳು ಹ್ಯಾಪಿ ಬರ್ಡೇ ಕಣಕ, ಹೆಣ್ಣು ಮಗುಗೆ ನೆಮ್ಮದಿ ಹ್ಯಾಪಿ ಬರ್ಡೇ ಟು ಯು, ಆಗ್ತಾ ಇಲ್ಲ ಅವಳಿಗೆ ನಿದ್ದೆ. ಹ್ಯಾಪಿ ಬರ್ಡೇ ಒಂದು ಇದು ಲವ್ ಅಂತ ಬಿಟ್ಟಾಕದಲ್ಲ, ಹ್ಯಾಪಿ ಬರ್ಡೇ ಅನ್ಯಾಯದ ಕೆಲ್ಸಕ್ಕೆ ಇದನ್ನ ಲವ್ ಅಂತ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸಿಕ್ಕಿದ ಚಾನೆಲ್ಗಳಲ್ಲೆಲ್ಲ ಇಂಟರ್ವ್ಯೂ ಹ್ಯಾಪಿ ಬರ್ಡೇ ಗಂಗಕ್ಕ, ಹ್ಯಾಪಿ ಬರ್ಡೇ. ಇದು ನ್ಯಾಯನೇನಪ್ಪ ನಿಮ್ಗೆ? ಹ್ಯಾಪಿ ಬರ್ಡೇ ಗಂಗಕ್ಕ, ಹ್ಯಾಪಿ ಬರ್ಡೇ. ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಹಿಂಗ್ ಸಿಕ್ಕ ಹ್ಯಾಪಿ ಬರ್ಡೇ ಟು ಯು, ಒದ್ದಾಡ್ತಾ ಇದ್ದಾಳ. ಹ್ಯಾಪಿ ಬರ್ಡೇ ಗಂಗಕ್ಕ. ಕಿಪಿ ನಿನ್ಗಿಂತ ಬೆಳ್ಳಕ್ಕಾಯ್ದೀನಿ ನೋಡ್ ಕಿಪಿ. ಗೂಗ್ಲಿ ಗೂಗ್ಲಿ ಆ ಕರಿಗೊಪ್ಪೆಗೆ ಹೇಳು, ಮತ್ತೆ ಆ ಮುತ್ಕೊಂಗು ಹೇಳು, ಇಬ್ರು ತುಂಬ್ತೀನಿ. ಒಂದಿನ ಹುಚ್ಚ ಕುಡ್ದಿಲ್ಲ ಅಂದ್ರ ಹೆಣ ಕುತ್ತಂಗ್ ಕೂಡ್ತಾಲೋ ನೊಣ ಹೊಡ್ಯಾವನೆ. ಕುಡ್ದಿ ಕುಡ್ದಿ ನಿನ್ ತಲೆ ನರ ಸತ್ತವ. तुम्हें शर्म है कुछ शर्म आया है? ಯಾರ್ದೋ ಮಾತು ಕೇಳಿ ಇವತ್ತು ಬಿಟ್ಟು ಹೋಗಿರ್ಬೋದು ನಿನ್ನನ್ನ, ಗೊತ್ತಾಯ್ತಾ? ಹೇಳ್ದವ್ರು ಯಾರು ನಿನ್ನಿಂದ ಶಾಶ್ವತ ಇರಲ್ಲ. ನೆನ್ಪು ಮಾಡ್ಕೊಳ್ಳೋಂಥ ಟೈಮ್ ಬಂದೇ ಬರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡಿರು, ಬಿ ಕೇರ್ಫುಲ್. ಹೇಳಪ್ಪ. ರೀಲ್ಸ್ ಮಾಡ್ತಿರ್ತೀನಿ. ನಮ್ಮಂತವ್ರು ರೀಲ್ಸ್ ಮಾಡಿದ್ರೆ ಯಾರು ನೋಡ್ತಾರೆ, ಯಾರು ಲೈಕ್ ಮಾಡಿ ಶೇರ್ ಮಾಡ್ತಾರೆ? ಬೇಜಾರು ಮಾಡ್ಕೊಂಬೇಡಿ ಹಿಂಗೆ ಹೇಳ್ತೀನಿ ಅಂತ. ನಮಗೆ ಬರೋದು ಹಿಂಗೆ, ನಾವು ಮಾಡೋದು ಹಿಂಗೆ. ಯಾವುದೇ ಅಣ್ಣ ತಮ್ಮ ಅಕ್ಕ ತಂಗಿ ಆಗಲಿ ಫ್ರೆಂಡ್ಸ್ಗಳಾಗಲಿ ಬೇಜಾರು ಮಾಡ್ಕೊಂಬೇಡಿ ಹಿಂಗೆ ಹೇಳ್ತೀನಿ ಅಂತ. ರೀಲ್ಸ್ಗೋಸ್ಕರ ಹೇಳ್ತಿರ್ತೀನಿ. ಆಮೇಲೆ ನಾವು ಮೈ ತುಂಬ್ಕು 6 ಮಾಳ ಸೀರೆ ಉಟ್ಕೊಂಡು ಮೈ ತುಂಬ್ಕು ಸೆರ್ಗಾಕೊಂಡು ರೀಲ್ಸ್ ಮಾಡಿದ್ರೆ ನಮ್ಮ ಅವೆಲ್ಲ ನೋಡ್ತಾರೆ. ಅರ್ಧ ಬರ್ಧ ಚಡ್ಡಿ ಹಾಕೊಂಡು ಮಿಡ್ಡಿ ಹಾಕೊಂಡು ಇಲ್ಲ ಹಾಫ್ ಇವು ಹಾಕೊಂಡು ಮಾಡಿದ್ರೆ ಕಾಣಂಗೆ ಒಂದು ಚೂರು ಕಾಣಂಗಾದ್ರೂ ಮಾಡಿದ್ರೆ ಫ್ರೆಂಡ್ಸು ಲೈಕು ಶೇರು ಎಲ್ಲ ಮಾಡ್ತಾರೆ, ಫಾಲೋವರ್ಸು ಜಾಸ್ತಿ ಆಯ್ತಾರೆ. ನಮ್ಮಂಥವ್ರಿಗೆ 6 ಮಾಳ ಸೀರೆ ಉಟ್ಕೊಂಡು ಹಣೆ ತುಂಬ್ಕು ಕುಂಕುಮ ಇಟ್ಕೊಂಡು ಮಾಡಿದ್ರೆ ಯಾರು ತಾನೇ ಆಯ್ತಾರೆ. ನಮಸ್ಕಾರ. ಬೇಜಾರು. ನಾನು ನಿಮ್ಮ ಕರಿಯಪ್ಪ ಗೋವಾಗೆ ಬಂದಿದ್ದೀನಿ. ಹೌದು, ಸ್ವಲ್ಪ ಶೋಕ್ ಆಗಬಹುದು ಕೆಲವರಿಗೆ. ನಾನು ನನ್ನ ಹೆಣ್ಣನ್ನು ಬಿತ್ತಿದ್ದೀನಿ. ಅಂಡ್ ನಮ್ ಕಡೆನು ಕಪ್ ಅದ. ಸಾತಿಲ್ಲ, ನಂಗೆ ಗೊತ್ತಿಲ್ಲ. ನಮ್ಮ ವಾಟ್ಸಪ್ ಗ್ರೂಪ್ನಾಗ ಬರ್ಬೇಕು. ಈ ಕಾಲೇಜ್ ನಾಳೆ ಸೂಟಿ ಅದ, ನಾಳೆ ಕ್ಯಾನ್ಸಲ್ ಎಕ್ಸಾಮ್ ಅತ್. ಹಲೋ ಹಾಯ್ ಫ್ರೆಂಡ್ಸ್. ಪರ್ಸನಲ್ ಆಗಿ ಯಾಕೆ ಮೆಸೇಜ್ ಮಾಡಕತ್ತೀರಿ? ಏನ್ ನಾಟಕಗಳು ಮಾಡಕತ್ತೀರಿ? ಏನ್ ನಂಬರ್ ಕಳ್ಸು ಅದು ಕಳ್ಸಂತ್ರಿ? ಎದಕ್ ನಂಬರ್ ಕಳಿಸ್ಬೇಕು? ನಮ್ ಇಷ್ಟ ನೋಡು. ನಿಮ್ಗೆ ಇಷ್ಟ ಇದ್ರೆ ರೀಲ್ಸ್ ನೋಡ್ರಿ, ಇಲ್ಲಾಂದ್ರೆ ತಳ್ಳಿ ಬಿಡ್ರಿ ಮ್ಯಾಕೆ. ಹೀಗೆ ಹೇಳಕತ್ತೀನಿ. ನನ್ನ ನಂಬರ್ ಕಳ್ಸು, ನನ್ ಫೋನ್ ಮಾಡು, ನನ್ ಮೆಸೇಜ್ ಮಾಡಕ ನಾನು ಶಂಟ ಗುಸ ಮಾಡಾಕಿಲ್ಲ. ನಾನು ಹೀಗೆ ಹೇಳಕತ್ತೀನಿ. ನಿಮ್ ಮೆಸೇಜ್ ಮಾಡಾಕ, ನಿಮ್ ಫೋನ್ ಮಾಡಾಕ ನಾವ್ ಇನ್ಸ್ಟಾಗ್ರಾಮ್ದಾಗ ಆಟ ಆಡಕ್ ಬಂದಿವಿ ಅನ್ಕಡೆ. ನಮ್ ಇಷ್ಟಪ್ಪ. ನಾವ್ ಏನೋ ಒಂದು ರೀಲ್ಸ್ ಮಾಡ್ತೀವಿ, ಇಷ್ಟ ಇದ್ರೆ ನೋಡ್ಬೇಕು, ಇಷ್ಟ ಇದ್ರೆ ಲೈಕ್ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲ. ನಂಬರ್ ಹಾಕು, ಫೋನ್ ನಂಬರ್ ಹಾಕು, ಅದಾಕು ಇದಾಕಂತ ಎದ್ರ ಸಲ ಹಾಕ್ಬೇಕು ನಿಮ್ ನಂಬರ್ಗಳು? ನೀವೇನ್ ನಮ್ ಸಾದ್ರ ಮಾವನ್ ಮಕ್ಕಳ? ನೀವೇ ನಮ್ ರಿಲೇಷನ್ಗಳ ನೀವು? ಇಲ್ಲ ನೀವೇನ್ ನಮ್ ಮಾಮನವ್ರ ಆತ್ರೆ? ಹೇಳ್ರಿ, ಎದ್ರ ಸಲ ಹೇಳ್ರಿ. ಅಲ್ಲ, ಕೂನ ಪರಿಚಯ ಇಲ್ದಾರ್ದಲ್ಲಿ ಯಾರ್ ತಲೆ ಬೇಕು ಅವ್ರ ತಲೆ ಫೋನ್ ಮಾತಾಡ್ತಾರೆ ನೀವು. ಫೋನ್ ನಂಬರ್ ಇಸ್ಕೋಬೇಕ? ಅಷ್ಟು ಚಟ ನಿಮ್ಗ? ಯಾರ್ ಬೇಕು ಅವ್ರ ನಂಬರ್ ಇಸ್ಕೊಂಡ್ಗೆ ಫೋನ್ ಮಾತಾಡ ಅಷ್ಟು ಚಟ ನಿಮ್ಗ? ಎಂತ ಪರಿ ಚಟ ಕೊಟ್ರಿ ನೀವು ಇಷ್ಟಕ್ಕ? ನೋಡ್ರಿ, ಇವಾಗ ಹೇಳಕತ್ತೀನಿ. ಇನ್ನೊಂದ್ಸಲ ಫೋನ್ ನಂಬರ್ ಈ ನಂಬರ್ ಕೇಳಿದ್ರಿ ಏಕ್ ಮಾರ್ ದೋ ತುಕಡ ಆತದ ನೋಡಿ. ಹೇಳಕತ್ತೀನಿ ನೋಡ್ರಿ. ಬಂದಪ್ಪ ಬಾ. ಕೆಲ್ಸ ಮಾಡಾರ ಹೆಣ್ಮಕ್ಳಿಗೆ ಲಗ್ಗುನ್ ಮಾಡ್ಕೊಂಡ್ ಒಯ್ತಾರ. ಕೆಲ್ಸ ಮಾಡಾರ ಹುಡುಗರಿಗೆ ಹಣ್ಣು ಯಾರು ಕೊಡಲ್ಲ. ಮೊಬೈಲ್ ಹೊಡ್ಕೋತ್ ಕೂತ್ರು. ಹೋಗದ್ ಕೆಲ್ಸ ಮಾಡ್ರಿ. ಮೊಬೈಲ್ ಕೈ ಆಡಿಸ್ಕೋತ್ ಕೂತ್ನು. ದಂದೆಲ್ಲ ಬಚ್ಚಿಲ್ಲ. तुम्हें शर्म है कुछ शर्म आया है? ಇಲ್ಲಿ ತಮ್ಮನ್ಯಾಗ ತಮ್ಮ ಆತಿಗಳಿಗೆ ಒಂದು ರೊಟ್ಟಿ ಮಾಡಿ ಹಾಕಂಗಿಲ್ಲ. ಮಂದಿ ಆತಿಗಳ ಬದಲು ಬಂದ್ ಕಿಶಿಂದ ಹಚ್ಚಾರ ಹಾಕ್ತಾರ. ಅಂತಾರ ಊರ್ ಹತ್ರ ಗಿತ್ತಾರ ಭಾಳ ಆಗ್ಯಾರ. ಅಂತಾರ ಶೇರ್ ಮಾಡ್ರಿ.
ಹೇ ಗೈಸ್ ಗೈಸ್ ಏನಾಯಿತು ಗೊತ್ತಾ ಇವಾಗ ನಮ್ಮಮ್ಮ ಕಾಲ್ ಮಾಡಿದ್ರು. ಅಮ್ಮ ಕಾಲ್ ಮಾಡಿ ಹುಡುಗ ನೋಡಿದ್ದೀನಿ ಮದುವೆ ಆಗು ಅಂತ ಹೇಳ್ತಿದ್ರು. ನನಗೆ ಗೊತ್ತಿಲ್ಲದೇನೆ ಅಲ್ಲಿ ಎಲ್ಲ ನೋಡಿ ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ತಪ್ಪು ಅನಿಸ್ತು ನನಗೆ. ಸೊ ನಾನು ಅಮ್ಮ ಹತ್ರ ಜಗಳ ಮಾಡಿದೆ. ನನಗೆ ಕೇಳ್ದೇನೆ ಮಾಡ್ದೇನೆ ಎಷ್ಟೊಂದು ಸತಿ ಇದೇ ವಿಷಯಕ್ಕೆ ನಾನು ಜಗಳ ಮಾಡಿದ್ದೀನಿ. ಸೊ ಫೈನಲಿ ನನಗೂ ನಮ್ಮಮ್ಮನಿಗೂ ತುಂಬ ಜಗಳ ಆಯಿತು. ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಪದೇ ಪದೇ ಹೇಳಿದ್ದೀನಿ ನಾನು, ಬಟ್ ಕೇಳಿಲ್ಲ. ಫೈನಲಿ ಅಮ್ಮ ಮದುವೆ ಮಾಡಿಕೊಂಡ್ರೆ ನಾನು ನಿನ್ನ ಜೊತೆ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ, ನನಗೆ ಕಾಲ್ ಮಾಡಬೇಡ, ಇನ್ನಷ್ಟೇ ನೀನು ನನಗೆ ಕಾಲ್ ಮಾಡಬೇಡ, ನಾನು ಮಾಡಲ್ಲ ನೀನು ಮಾಡಬೇಡ ಅಂತ ಹೇಳಿಬಿಟ್ರು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.